ಹೊರಗಡೆ ಸಿಕ್ಕಾಪಟ್ಟೆ ಟೋಲ್ ಆಯಿತು ಸರ್. ಹೌದಾ? ಕೋವಿಡ್ ಬಂದಾಗ ಜಿಮ್ ಆಲ್ಮೋಸ್ಟ್ ಕ್ಲೋಸ್ ಆಗ್ತಿತ್ತು. ಆ ಟೈಮಲ್ಲಿ ಮೂವಿಗೆ ಬಂದಾಗ ನಮಗೆ ಕೈ ಹಿಡಿದಿದ್ದು ನಮ್ಮ ದರ್ಶನ್ ಸರ್. ಅಲ್ಲಿ ಬರೋದೇ ಅದಕ್ಕೋಸ್ಕರ. ಏನು ನಮ್ಗೆ ಗೊತ್ತಿರಲಿಲ್ವಾ ಕ್ಯಾಮ್ರಾ ಇದೆ ಒಳಗಡೆ ಅಂತ? ಅದರಲ್ಲೇನಿದೆ ಫುಟೇಜ್, ಅದು ಮಾಡೋದೇ ಕಂಟೆಂಟ್ಗೋಸ್ಕರ. ಬಿಗ್ ಬಾಸ್ ಇರೋದೇ ಕಂಟೆಂಟ್. ಸೈನ್ ಮಾಡಿ ಬರಲ್ವ ನಾವು? ಟೋನ್ ಏನೇನೋ ಆಗಿರುತ್ತೆ, ಅವ್ರು ನೋಡ್ತಾರೆ ಏನು ಇಂಪಾರ್ಟೆಂಟೋ ಅದನ್ನು ತೋರಿಸ್ತಾರೆ. ಸೆನ್ಸ್ಲೆಸ್ ಆಗಿ ನೀವು ಕೂಗಾಡ್ತಾ ಇದ್ದರೆ ನಿಮ್ಮನ್ನೇ ತೋರಿಸ್ತಾರೆ. ಇವ್ರಿಗೆ ಧ್ರುವಂತ್ ಅವ್ರಿಗೆ ಕಿಚನ್ ಸೀಸನ್ ಚಪ್ಪಾಳೆ ಅಂತ ಸಿಗುತ್ತೆ ಸರ್. ನೀವು ಒಳಗಡೆ ನೋಡಿದಾಗ ಏನು ಅನ್ನಿಸ್ತದೆ ಸರ್? ಇಲ್ಲ, ಅವರು ತುಂಬ ಎಂಟರ್ಟೈನ್ ಮಾಡಿದ್ದಾರೆ ಎಂಟೈರ್ ಸೀಸನ್ನು. ಇವಾಗ ಸುದೀಪ್ ಸರ್ಗೆ ಅನಿಸಿದೆ ಅಂದರೆ ಅಫ್ಕೋರ್ಸ್, ಯಾಕಂದರೆ ನಾವು ನೋಡೋದಕ್ಕೂ ಆಚೆ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಾವು ನಮ್ಮ ಕಣ್ಣಿಂದ ಒಬ್ಬರನ್ನ ನೋಡ್ತಿರ್ತೀವಿ, ಆಚೆಯಿಂದ ಎಲ್ಲ ಕ್ಯಾಮ್ರಾಯಿಂದ ನೋಡ್ತೀರ. ಮೇ ಬಿ ಸುದೀಪ್ ಸರ್ಗೆ ಅನಿಸಿರ್ಬೋದು ಈ ಡಿಸರ್ವ್ ದಟ್ ಅಂತ. ಸೊ ನಮಗೆ ಖುಷಿ ಆಯಿತು. ಅದು ಹೊರಗಡೆ ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು ಸರ್. ಹೌದಾ? ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು ಕೂಡ. ಅಲ್ಲಿ ಸೀಸನ್ ಚಪ್ಪಾಳೆ ಅಂತ ಕೊಟ್ಟಿರೋದನ್ನು ಚೇಂಜ್ ಮಾಡಿ ವಾರದ ಚಪ್ಪಾಳೆ ಅಂತ. ಇದು ನಂಗೆ ಗೊತ್ತಿರಲಿಲ್ಲ. ಓಕೆ, ಅಂದರೆ ಏನು ಹೊರಗಡೆ ಜನ ನೋಡಿ ಚೇಂಜ್ ಮಾಡಿದ್ರು ಗೊತ್ತಿಲ್ಲ, ಅಫಿಷಿಯಲ್ ಪೇಜಲ್ಲೇ ವಾರದ ಚಪ್ಪಾಳೆ ಅಂತ ಹೇಳ್ಬಿಟ್ಟು ಚೇಂಜ್ ಆಗುತ್ತೆ. ಇದು ನಂಗೆ ಗೊತ್ತಿಲ್ಲ. ಇದು ಮೇ ಬಿ ಅದು ನಂಗೆ ಗೊತ್ತಿಲ್ಲ. ಅದೇ ಹೇಳ್ತಾ ಇದ್ದೀನಲ್ಲ, ನಮ್ಗೇನು ಅನ್ಸುತ್ತೋ ಆಚೆಯಲ್ಲಿ ಬೇರೆನೇ ನಡೀತಾ ಇರುತ್ತೆ ನೋಡಿ. ನಂಗೆ ಈ ವಿಷಯನೇ ಗೊತ್ತಿಲ್ಲ ನನಗೆ. ಅಂದರೆ ಬಿಗ್ ಬಾಸ್ ಫಿನಾಲೆ ದಿನನೂ ಕೂಡ ಕಿಚ್ಚ ಸರ್ ಹೇಳಿದ್ರು, ನಿನಗೆ ನಾನು ಚಪ್ಪಾಳೆ ಕೊಟ್ಟ ಮೇಲೆ ನನ್ನ ಬಗ್ಗೆ ಗೊತ್ತಾಗಿದ್ದು ಹೊರಗಡೆ ಅಂತ. ಓಕೆ ಸರ್, ನಿಮ್ಮ ಪರ್ಸ್ನಲ್ ನೋಡೋದಾದರೆ ಯಾರು ಹೇಳಿದೆ ಸರ್ ಮನೆಯಲ್ಲಿ ಹೇಗಿದೆ ಜೀವನ ಎಲ್ಲ? ಪರ್ಸ್ನಲ್ ನಿಮ್ಮ ಒಪಿನಿಯನ್, ನಿಮ್ಮ ಮನೆಯಲ್ಲಿ ನಮ್ಮ ವೈಫು ನಮ್ಮ ಮಗ 3 ಜನ ಇದ್ದೀವಿ. ಅಂದರೆ ಆ ಕಷ್ಟದ ದಿನಗಳನ್ನು ನೆನೆಸ್ಕೊಂಬಂದರೆ ಈಗ ಒಂಥರ ಸೆಟಲ್ಡು ಒಂದು ಸರ್. ಇವಾಗೇ ನನ್ನ ಲೈಫ್ ಸೆಟ್ಲ್ ಆಗ್ತಾ ಇರೋದು. ನನಗೆ 2012 ಸ್ಟಾರ್ಟ್ ಆಗಿದ್ದು ಡ್ರಾಪ್ ಆಗ್ತಾನೆ ಇತ್ತು. ಆ್ಯಂಡ್ ಇನ್ ಬಿಟ್ವೀನ್ ಕೋವಿಡ್ ಬಂದಾಗ ಜಿಮ್ ಆಲ್ಮೋಸ್ಟ್ ಕ್ಲೋಸ್ ಆಗ್ತಿತ್ತು. ಆ ಟೈಮಲ್ಲಿ ಮೂವಿಗೆ ಬಂದಾಗ ನಮಗೆ ಕೈ ಹಿಡಿದಿದ್ದು ನಮ್ಮ ದರ್ಶನ್ ಸರ್. ಸೊ ಇವತ್ತು ಇಲ್ಲಿದ್ದೀನಿ ಅಂದರೆ ದರ್ಶನ್ ಸರೇ ಕಾರಣ. ಅಂದರೆ ನಿಮ್ಮ ಕಾರ್ ಕ್ರೇಜ್ ಇದೆ ಅಂತ ಕೇಳ್ಪಟ್ಟೆ. ಏನು ಕಾರ್ ಕ್ರೇಜ್? ಹೌದು. ಎಷ್ಟಿದೆ ಸರ್ ಕಾರ್? ಇವಾಗ ಇರೋದೇ 2. ಮುಂಚೆ ಎಲ್ಲ ಇತ್ತು. ಓಕೆ. ಎಲ್ಲ ಜಿಮ್ಮೆಲ್ಲ ಹಾಕಿ ಲಾಸ್ ಮಾಡಿಕೊಂಡು ಈ ಜಿಮ್ಮಿಗೆ ಇರೋ ಗಾಡಿನೆಲ್ಲ ಮಾರಿ ಏನೇನೋ ಆಗೋಯ್ತು ಲೈಫಲ್ಲಿ. ಕೋವಿಡ್ ಟೈಮಲ್ಲಿ? ಹೌದು, ತುಂಬ ಲಾಸ್ ಆಗೋಯ್ತು. ಓಕೆ, ಈಗ ದರ್ಶನ್ ಅವ್ರ ಬಗ್ಗೆ ಮಾತಾಡಿದಾಗ ಕೇಳಲೇಬೇಕು ಸರ್ ಈ ಮಾತು. ಹೇಗೆ ಸರ್ ನಿಮ್ಮವರ ಬಾಂಡಿಂಗ್? ಇಲ್ಲ, ವಿ ಆರ್ ವೆರಿ ಕ್ಲೋಸ್. ಯಾಕಂದರೆ ನಮ್ಮ ಜಿಮ್ ಇನಾಗ್ರೇಟ್ ಮಾಡಿದ್ದು ಅವರೇ, ದರ್ಶನ್ ಸುಗದೀಪ್ ಅಂತ. ಸೊ ಅವ್ರ ಬಗ್ಗೆ ಎಷ್ಟು ಹೇಳೋದು ಸಾಕಾಗಲ್ಲ. ನಾನು ಯಾವಾಗೂ ಅದೇ ಹೇಳೋದು. ಇವತ್ತು ಇಲ್ಲಿದ್ದೀನಿ ಅಂದರೆ ಅವರೇ ಕಾರಣ. ಸೊ ಬೇಕಾದಾಗೆಲ್ಲ ನನಗೇನು ಖುಷಿ ಆದರೂ ಅವ್ರ ಮನೆಗೆ ಹೋಗ್ತಾಯಿದ್ದೆ, ದುಃಖ ಆದಾಗ ಅವ್ರ ಮನೆಗೆ ಹೋಗ್ತಾಯಿದ್ದೆ. ಯಾವಾಗೂ ಮನೆಗೆ ಕರೆದು ಊಟ ಹಾಕೋರು, ಎಲ್ಲೇ ಇದ್ದರೂ ಕಾಲ್ ಮಾಡೋರು. ಅವ್ರ ಪರ್ಸ್ನಲ್ ಮನೇಲಿ ಏನೇ ಫಂಕ್ಷನ್ ಆದರೂ ನನ್ನ ಕರೆಯೋರು. ತುಂಬ ಒಳ್ಳೆ ಫ್ರೆಂಡ್ಶಿಪ್. ನೀವು ಹೊರಗಡೆ ಬಂದಾಗ ಎಲ್ಲೋ ದರ್ಶನ್ ಅವರು ಹೊರಗಡೆ ಬಂದ್ರ ಅಂತ ಕೇಳಿದ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ಕೊಂಡು? ಹೌದು, ಹೋಗೋ ಮುಂಚೆನೂ ನನಗೆ ತುಂಬ ಸ್ಯಾಡ್ ಆಗಿದ್ದೆ. ಯಾಕಂದರೆ ಬಿಗ್ ಬಾಸ್ ಮನೆ ಹೋಗೋ ಮುಂಚೆ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಇವಾಗ ಡೆಫಿನೆಟ್ಲಿ ಹೋಗಿ ಮೀಟ್ ಮಾಡೋ ಪ್ಲ್ಯಾನ್ ಇದೆ. ಈ ವೀಕಲ್ಲೇ ಹೋಗಿ ಮೀಟ್ ಮಾಡೋಣ ಅಂತ ಇದ್ದೀನಿ, ಪರ್ಮಿಷನ್ ಸಿಕ್ಕುತ್ತೆ. ಅವ್ರಿಗೆ ಹೇಳೋ ತನಕ ನಂಗೆ ಮೋಸ್ಟ್ಲಿ ಸಮಾಧಾನ ಇಲ್ಲ. ಓಕೆ ಸರ್, ಈಗ ಅವರ ಸಿನಿಮಾಗಳಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡಿದ್ದೀರಾ, ಅಲ್ಲಿ ಹೇಗಿರ್ತಾ ಇದ್ರು ಸೆಟ್ಟಲ್ಲಿ ಅಂತ? ಸರ್, ಅಮೇಝಿಂಗ್ ಪರ್ಸನ್, ಹೇಳ್ತಾ ಇಲ್ವಾ? ಸೊ ನೀವು ನೋಡೋ ದರ್ಶನೇ ಬೇರೆ, ನಾವು ನೋಡಿರೋ ದರ್ಶನೇ ಬೇರೆ. ನಮಗಂತೂ ಅವ್ರು ಒಂಥರ ಬಿಗ್ ಬ್ರದರ್ ಥರ ಇದ್ದರು. ಸೊ ಯಾವತ್ತೂ ಅವ್ರ ಬಗ್ಗೆ ನನಗೆ ಕೆಟ್ಟ ಭಾವನೆನೇ ಬಂದಿಲ್ಲ. ಸೊ ಒಬ್ಬರು ಕರೆದು ಊಟ ಆಗ್ತಾರೆ ಅಂದರೆ ಅವ್ರ ಬಗ್ಗೆ ಹೆಂಗೆ ಕೆಟ್ಟದಾಗಿ ಯೋಚನೆ ಮಾಡೋಕ್ಕಾಗುತ್ತೆ. ಆ್ಯಂಡ್ ನಮ್ಮ ಫ್ಯಾಮಿಲಿಗೂ ತುಂಬ ಚೆನ್ನಾಗಿ ಮಾತಾಡ್ಸೋದು. ತುಂಬ ಒಳ್ಳೆ ವ್ಯಕ್ತಿ. ಓಕೆ ಸರ್, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಫಿನಾಲೆ ದಿನ ಸರ್ ಒಂದು 3-4 ಕಂಟೆಸ್ಟ್ ಬಂದಿಲ್ಲ. ಯಾಕಿರ್ಬೋದು ಅಂತ ಏನಾದ್ರು? ಅದು ನನಗೂ ಗೊತ್ತಿಲ್ಲ, ಯಾಕಂದರೆ ನಾನು ಕೇಳ್ತಾ ಇದ್ದೆ. ಐ ಹ್ಯಾವ್ ನೋ ಐಡಿಯಾ. ನಾನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈಗ ಡಾಕ್ ಸತೀಶ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅಂದರೆ ನಿಮಗಿಂತ ಮುಂಚೆ ಹೋಗಿದ್ರಲ್ಲ, ಅವ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಅವತ್ತೇ ಅವ್ರನ್ನ ನೋಡಿದ್ದು ಫಸ್ಟ್ ಟೈಮು. ಡಾಕ್ ಸತೀಶ್ ಅವ್ರನ್ನ ಅವತ್ತೇ ನೋಡಿದ್ದು ನಾನು. ಹಲೋ ಅಂತ ಹೇಳಿದ್ರು, ಅದೇ ಫೈನಲ್ ದಿವಸ ಅಲ್ಲಿ. ಅಂದರೆ ಅವ್ರಿಗೆ ನಿಮ್ಗೆ ಹೋಗೋ ಮುಂಚೆ ಅವ್ರು ಬಂದಿದ್ರು ಹೊರಗಡೆ? ಬಂದಿದ್ರು ಅಷ್ಟೇ, ಅದು ಜಾಸ್ತಿ ಗೊತ್ತಿಲ್ಲ ಅವ್ರ ಬಗ್ಗೆ ನನಗೆ. ಓಕೆ ಸರ್, ಈಗ ಒಂದು ಏನಂದರೆ, ಈಗ ಬಿಗ್ ಬಾಸ್ ಮನೆಯವರಿಗೆ ಒಂದು ಅಂದರೆ ಇರೋ 6 ಜನ ನಿಮ್ಮ ಕಂಟೆಸ್ಟಲ್ಲಿ ಏನಾದ್ರು ಒಂದು ಕಿವಿ ಮಾತು ಹೇಳಂಗಿದ್ರೆ ಯಾರಿಗೆ ಹೇಳ್ತೀರಾ ಸರ್? ಯಾವ ರೀತಿ ಅಂದರೆ ಕಾವ್ಯ ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀರಾ? ಏನಾದ್ರು ಚೇಂಜಸ್ ಮಾಡ್ಕೊಳಂಗಿದ್ರೆ ಸರ್? ಇಲ್ಲ ಸರ್, ಐ ಡೋಂಟ್ ವಾಂಟ್ ಟು ಕಮೆಂಟ್. ಅವ್ರ ಲೈಫನ್ನು ನಾನು ಬಂದು ಒಳಗಡೆ ಇರೋದು ನೋಡಿ. ಇಲ್ಲ, ಬೇಕಾ ಗಿಲ್ಲಿಗೆ ಹೇಳ್ತೀನಿ, ರಕ್ಷಿತಾಗೆ ಹೇಳ್ತೀನಿ. ಗಿಲ್ಲಿ ಏನೂ ಇಲ್ಲ, ಅವ್ನು ಮುಂಚೆನೂ ಹೇಳ್ತಾ ಇದ್ದೆ, ಒಳ್ಳೆ ಕಾಮಿಡಿ ಮಾಡ್ತೀಯ. ಅವನೊಂದ್ಸತಿ ಆ ಕಾಮಿಡಿ ಕ್ರಾಸ್ ಮಾಡ್ತಾ ಇದ್ದ, ಅದು ನಂಗೆ ಬೇಜಾರಾಗೋದು. ಅದು ಹೇಳ್ತಾ ಇದ್ದೆ, ಸ್ವಲ್ಪ ಸೆನ್ಸಿಟಿವ್ ಆಗಿದೆ, ಆ ಕಾಮಿಡಿ ಮಾಡಬೇಡ ಅಂತ. ಆ್ಯಂಡ್ ರಕ್ಷಿತಾ ತುಂಬ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾಳೆ, ನಿನ್ನ ಬಗ್ಗೆನೂ ಯೋಚನೆ ಮಾಡು, ಅವಾಗ ಮೇಲ್ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಈಗ ಅದು ರಕ್ಷಿತಾ ಅವರ ಮೆಚುರಿಟಿ ಹೇಗಿತ್ತು ಸರ್? ಅಂದರೆ ಸರ್, ಎಲ್ಲರೂ ತಪ್ಪಾಗಿ ತಿಳ್ಕೊಂಡಿದ್ದು ರಕ್ಷಿತಾನ, ಅವಳಿಗೆ ಅರ್ಥ ಆಗಲ್ಲ ಅಂತ. ಬಟ್ ಮನೆಯಲ್ಲಿ ಮೆಚ್ಯೂರ್ಡ್ ಆಗಿದ್ದು ಅವಳೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಳು. ಆ್ಯಂಡ್ ವೆರಿ ಸ್ಮಾರ್ಟ್ ಗರ್ಲ್. ಸೀಕ್ರೆಟ್ ರೂಮ್ಗೆ ಹೋದಾಗಲೇ ಗೊತ್ತಾಗಿದೆ ಸರ್ ಎಲ್ರಿಗೂ ಯಾವ ರೀತಿ ಮಾಡ್ತಾರೆ ಅಂದರೆ, ಯಾರನ್ನು ಹೊರಗೆ ಹಾಕಬೇಕು, ಯಾರನ್ನ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ. ಹೌದು, ವೆರಿ ಬ್ರಿಲಿಯಂಟ್.
ಕೊನೆಯದಾಗಿ ಹೇಳೋದಾದರೆ ಬಿಗ್ ಬಾಸ್ ಏನೇನ ತಂದು ಕೊಡುತ್ತೆ ಸರ್ ನಿಮ್ಮ ಜೀವನದಲ್ಲಿ? ಬಿಗ್ ಬಾಸ್ ಒಂದು ವ್ಯಾಲ್ಯೂ ತಂದು ಕೊಡುತ್ತೆ ಲೈಫಲ್ಲಿ. ಯಾಕಂದರೆ ಆಚೆ ಇದ್ದಾಗ ನಮ್ಮ ಓನ್ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ವ್ಯಾಲ್ಯೂ ಕೊಡ್ತಿರ್ಲಿಲ್ಲ. ಅಂದರೆ ಸಿಚುವೇಶನ್ ಎಲ್ಲರೂ ಮಾಡ್ತಾರೆ, ಮನೇಲಿರೋರಿಗೆ ನಾವು ವ್ಯಾಲ್ಯೂ ಕೊಡೋಲ್ಲ. ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು ಅವೆಲ್ಲ ಮಾಡ್ತಾ ಇರ್ತೀವಿ. ಮನೆ ಆಚೆ ಇರೋರು ಫ್ರೆಂಡ್ಸ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀವಿ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿದ್ದಿಷ್ಟೇ. ಇವಾಗೊಂದು ಮೊಟ್ಟೆ ವಿಷಯಕ್ಕೆ ಜಗಳ ಆಡ್ತೀವಿ, ಕಾಫಿಗೆ ಜಗಳ ಆಡ್ತೀವಿ, ಒಂದು ಚಿಕ್ಕ ಆಲೂಗಡ್ಡೆಗೆ ಜಗಳ ಆಡ್ತೀವಿ. ಒಂದು ಸ್ಮಾಲ್, ಇವಾಗ ಯಾರೋ ಬಂದು ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಒಂದು ಸ್ಮೈಲು, ಒಂದು ಹಗ್ಗು, ತುಂಬ ಡಿಫ್ರೆನ್ಸ್ ಆಗೋದು ನಮಗೆ. ಅಂದರೆ ತುಂಬ ವ್ಯಾಲ್ಯೂ ಅನಿಸೋದು. ಇವಾಗ ಅನ್ನಿಸ್ತಾ ಇದೆ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಅವ್ರ ಜೊತೆ ಮೂಮೆಂಟ್ಸು ತುಂಬ ಇಂಪಾರ್ಟೆಂಟು, ಕಳೆಯೋ ಮೂಮೆಂಟ್ಸ್. ಯಾಕಂದರೆ ಇವತ್ತು ಸಿಗೋದು ನಾಳೆ ಸಿಗೋಲ್ಲ, ಏನು ಬೇಕಾದ್ರೂ ಆಗ್ಬೋದು. ಸೊ ಎಂಜಾಯ್ ಯುವರ್ ಲೈಫ್. ನೀವು ಹೇಳ್ತಾ ಇದ್ರಿ ಮನೆಗೆ ಬಂದ ತಕ್ಷಣ ನಾನು ಮೊಬೈಲ್ ಇಡ್ತಾ ಇದ್ದೆ, ಹೌದು, ಊಟನೂ ಕೊಡ್ತಾ ಇದ್ದೆ, ಊಟ ಮೊಬೈಲ್ ಇಟ್ಕೊಂಡು ಊಟ ಮಾಡ್ತಾ ಇದ್ದೆ ಅಂತ. ಈಗ ನಾವು ಕೂಡ ಅದೇ ಮಾಡ್ತಾ ಇರೋದು. ಅಲ್ಲಿರೋದು ಆಗುತ್ತೆ ಸರ್ ಆ ಥರ? ಇಲ್ಲ, ನನಗೆ ತುಂಬ ಖುಷಿ ಆಗೋಯ್ತು. ಯಾಕಂದರೆ ಫೋನ್ಗೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಈಗ ನಾವು ಎಲ್ಲರೂ. ನಾನು ಅಂತಲ್ಲ, ಪ್ರತಿಯೊಬ್ಬರು ಫೋನ್ ಬಿಟ್ಟು ನಾವು ಇರೋದೇ ಇಲ್ಲ. ನಾನು ಹೇಳೋದಿಷ್ಟೇ, ಮನೆಗೆ ಹೋದ ತಕ್ಷಣ ಫೋನ್ನ ಸ್ವಿಚ್ ಆಫ್ ಮಾಡಿಬಿಡಿ, ಫ್ಯಾಮಿಲಿಗೆ ಫುಲ್ ಟೈಮ್ ಕೊಡಿ. ಯಾಕಂದರೆ ಫ್ಯಾಮಿಲಿ ಟೈಮು ನಿಮ್ಗೇನು ವ್ಯಾಲ್ಯೂ ಗೊತ್ತಾಗೋದೇ ಬಿಗ್ ಬಾಸ್ ಮನೆಯಲ್ಲಿ. ಅಲ್ಲಿ ತನಕ ನಿಮ್ಗೆ ಗೊತ್ತಾಗೋದೇ ಇಲ್ಲ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟು ಅಂತ. ಇಲ್ಲ, ಮೊಬೈಲ್ನಾಗ ಮಿಸ್ ಮಾಡ್ಕೊಂಡ್ರೆ? ಇಲ್ಲ, ಒಂಚೂರು ಮಿಸ್ ಮಾಡ್ಕೊಂಡಿಲ್ಲ. ಈಗ ಫಸ್ಟ್ ಒಂದು 3-4 ದಿವಸ ಕಷ್ಟ ಅನ್ನಿಸ್ತು, ಆಮೇಲೆ ಅದ್ರ ಬಗ್ಗೆ ಯೋಚನೆ ಕೂಡ ಬಂದಿಲ್ಲ ನಾವು. ಈಗ ಸರ್ ಇನ್ನೊಂದು, ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಯಾರು ಮಾತಾಡಿದ್ರು ಫುಟೇಜ್ಗೋಸ್ಕರ ಮಾಡ್ತಾರೆ ಅಂತ. ಗಿಲ್ಲಿ ಏನಾದ್ರು ಆ ಥರ ಅನ್ನಿಸ್ತಾರೆ? ಸರ್ ಅಲ್ಲಿ ಬರೋದೇ ಅದಕ್ಕೋಸ್ಕರ. ಏನು ನಮ್ಗೆ ಗೊತ್ತಿರಲಿಲ್ವಾ ಕ್ಯಾಮ್ರಾ ಇದೆ ಒಳಗಡೆ ಅಂತ? ಅದರಲ್ಲೇನಿದೆ ಫುಟೇಜ್, ಅದು ಮಾಡೋದೇ ಕಂಟೆಂಟ್ಗೋಸ್ಕರ. ಬಿಗ್ ಬಾಸ್ ಇರೋದೇ ಕಂಟೆಂಟು, ಸೈನ್ ಮಾಡಿ ಬರಲ್ವ ನಾವು? ಇಟ್ಸ್ ಎ ರಿಯಾಲಿಟಿ ಶೋ ಅಂದರೆ ಏನು, ಅದು ಕಂಟೆಂಟೇ ಅಲ್ವಾ? ಇಟ್ಸ್ ಫುಟೇಜ್ ಆಫ್. ಎಸ್, ನಾನು ಅಷ್ಟೇ ಕಂಟೆಂಟ್ಗೆ ಒಳಗಡೆ ಹೋಗಿದ್ದು. ನಾನು ಫೇಮಸ್ ಆಗ್ತೀನಿ ಅಂತಲೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು. ಅಂದರೆ ಜಗಳ ಮಾಡಿದ್ರೆ ಕ್ಯಾಮ್ರಾ ನನ್ನ ಕಡೆ ತಿರುಗ್ತವೆ ಸರ್, ಅದು ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಅಷ್ಟೇ. ಇವಾಗ ಎಲ್ಲ ಜಗಳನೂ ತೋರಿಸೋದೇ ಇಲ್ಲ ಆ್ಯಕ್ಚುಲಿ. ಎಷ್ಟೊಂದು ಏನೇನೋ ಆಗಿರುತ್ತೆ, ಅವ್ರು ನೋಡ್ತಾರೆ ಏನು ಇಂಪಾರ್ಟೆಂಟೋ ಅದನ್ನು ತೋರಿಸ್ತಾರೆ. ಆ ಸೆನ್ಸ್ಲೆಸ್ ಆಗಿ ನೀವು ಕೂಗಾಡ್ತಾ ಇದ್ದರೆ ನಿಮ್ಮನ್ನೇ ತೋರಿಸ್ತಾರೆ. ಗಿಲ್ಲಿ ಅವರು ಏನಾದರೂ ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು, ಅಂದರೆ ಹೀಯಾಳಿಸೋದು, ಅಂದರೆ ಹೊರಗಡೆ ತುಂಬ ಓಡಾಡ್ತಾ ಇದೆ. ಯಾಕಂದರೆ ನೀವು ಕೂಡ ಒಂದರಲ್ಲಿ ಹೇಳಿದ್ರಿ, ಅಂದರೆ ನೀವು ಅಥವಾ ಬೇರೆಯವ್ರು ಹೇಳಿದ್ರಿ ಗೊತ್ತಿಲ್ಲ, ಅಂದರೆ ನಿಮಗೆ ಕಾಮಿಡಿ ಮಾಡೋ ಬರದಲ್ಲಿ ನಿಮ್ಮನ್ನ ಕೆಳಗಿಟ್ಟು ಮಾತಾಡ್ತಾರೆ ಅಂತ. ಸರ್, ಇದು ಅಮೇಝಿಂಗ್ ಪರ್ಸನ್. ನಾನು ಹೇಳಿದ್ನಲ್ಲ, ಒಂದೊಂದು ಟೈಮಲ್ಲಿ ಎಲ್ಲೋ ಒಂದು ಅವನಿಗೆ ಗೊತ್ತಿಲ್ದಂಗೆ ಹೇಳ್ತಾ ಇದ್ದ ಪಾಪ. ಅದು ಸ್ಟಾರ್ಟಿಂಗಲ್ಲಿ ಅವ್ನು ಬೇಕಂತ ಮಾಡ್ತಾ ಇದ್ದಾನೆ ಅಂತ ನನಗೂ ಅನ್ನಿಸ್ತು. ಕೊನೆಯದಾಗಿ ನಾನು ಹೇಳಿದೆ ಅವನಿಗೆ, ಇಲ್ಲ ಇವ್ನು ಗೊತ್ತಾಗೋದೇ ಇಲ್ಲ, ಮನಸ್ಸು ತುಂಬ ಒಳ್ಳೆಯದು, ಏನೋ ಗೊತ್ತಾಗದೆ ಅವ್ನು ಹೇಳ್ಬಿಡ್ತಾನೆ, ನನಗೆ ಇಷ್ಟ ಇಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ ಸಾರಿ ಅಂತ ಕೇಳೋನು. ಸೊ ಯಾವತ್ತೂ ಟಾರ್ಗೆಟ್ ಮಾಡೋನು ಜಗಳ ಆಡ್ತಾನೆ ಇರಲಿಲ್ಲ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡೋಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ನೋಡಿದ್ರಲ್ಲ, ಇಷ್ಟೊತ್ತು ಮ್ಯೂಟೆಂಟ್ ರಘು ಅವರ ಮಾತಾಗಿತ್ತು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ. ಥ್ಯಾಂಕ್ ಯು ಸರ್.